ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್. ಇವತ್ತು ನಾನು ಏರ್ ಫ್ರೈಯರ್ ಬಳಸಿ ಕಾಲಿಫ್ಲವರ್ ಕಬಾಬ್ ಮಾಡಿದ್ದೇನೆ. ಯಾವ ರೀತಿ ಮಾಡಿದ್ದೇನೆ ಬಂದು ನೋಡಿ. ನಾನು ಇಲ್ಲಿ 1/4 kg ಅಷ್ಟು ಕಾಲಿಫ್ಲವರ್ ತೆಗೆದುಕೊಂಡಿದ್ದೇನೆ. ಅದೊಂದು ಸಾಲ್ಟ್ ವಾಟರಲ್ಲಿ ಚೆಂದ ಮಾಡಿ ತೊಳೆದು ಪೀಸ್ ಕಟ್ ಮಾಡಿ ಇಟ್ಟಿದ್ದೇನೆ. ಈಗ ಅದಕ್ಕೆ ಬೇಕಾದ ಮಸಾಲೆಯನ್ನು ರೆಡಿ ಮಾಡೋಣ. ಒಂದು ಬೌಲ್ ತೆಗೆದುಕೊಂಡಿದ್ದೇನೆ. ಅದಕ್ಕೆ 2 ಚಮಚದಷ್ಟು ಮೈದಾ ಮತ್ತು 2 ಚಮಚದಷ್ಟು ರೈಸ್ ಫ್ಲೋರ್ ಅಂತ ಹಾಕ್ತಾ ಇದ್ದೇನೆ. ಅದರ ಜೊತೆಗೆ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾ ಇದ್ದೇನೆ. 2 ಚಮಚದಷ್ಟು ಕೆಂಪು ಮೆಣಸಿನ ಪುಡಿ ಹಾಕ್ತಾ ಇದ್ದೇನೆ, ಅಂದರೆ ಮೆಣಸಿನ ಪೌಡ್ರನ್ನು ಹಾಕ್ತಾ ಇದ್ದೇನೆ. ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ತಗೊಂಡಿದ್ದೇನೆ, ಅದಕ್ಕೆ ಒಳ್ಳೆ ಕಲರ್ ಕೊಡ್ತಲ್ಲ ಅದಕ್ಕೋಸ್ಕರ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸುವ. ಈಗ ಅದಕ್ಕೆ 1 ಚಮಚದಷ್ಟು ನಾನು ವಿನೆಗರನ್ನು ಹಾಕ್ತಾ ಇದ್ದೇನೆ. ಮತ್ತು ಸೋಯಾ ಸಾಸನ್ನು 1 ಚಮಚದಷ್ಟು ಕೂಡ ಹಾಕ್ತಾ ಇದ್ದೇನೆ. 1 ದೊಡ್ಡ ಚಮಚದಷ್ಟು ಆಯಿಲನ್ನು ಹಾಕ್ತಾ ಇದ್ದೇನೆ. ಇದು ಆಪ್ಷನಲ್, ನಿಮಗೆ ಬೇಕಿದ್ರೆ ಮಾತ್ರ ಹಾಕಬಹುದು. ಅದನ್ನು ಚೆಂದ ಮಾಡಿ ಮಿಕ್ಸ್ ಮಾಡುವ. ಎಲ್ಲವನ್ನು ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ನೀರು ಸೇರಿಸಿ ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡುವ. ತುಂಬ ತೆಳ್ಳಗೆ ಮಾಡೋದು ಬೇಡ, ಸ್ವಲ್ಪ ದಪ್ಪ ಇರುವ ತನಕ ಮಾಡಬೇಕು. ಒಂದು ಈ ಹದಕ್ಕೆ ಬರಬೇಕು ನೋಡಿ, ಇಷ್ಟು ದಪ್ಪ ಇರಬೇಕು. ಈಗ ಎಲ್ಲ ಕಾಲಿಫ್ಲವರ್ ಕಟ್ ಮಾಡಿಟ್ಟು ಎಲ್ಲ ಕಾಲಿಫ್ಲವರನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಕಾಲಿಫ್ಲವರನ್ನು ಸೇರಿಸಿದ ಬಳಿಕ ಅದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿ 15 ನಿಮಿಷಗಳ ಕಾಲ ಹಾಗೆ ತೆಗೆದಿಟ್ಟುಕೊಳ್ಳೋಣ, ಮ್ಯಾರಿನೇಟ್ ಮಾಡಿ ಇಡೋಣ. ಚೆಂದ ಮಾಡಿ ಎಲ್ಲ ಮಸಾಲೆ ಹಿಡಿಯುವ ಹಾಗೆ ಮಿಕ್ಸ್ ಮಾಡಬೇಕು. ನೀವು ಬೇಕಿದ್ರೆ ಕೈ ಯೂಸ್ ಮಾಡಿ ಕೈಯಲ್ಲಿ ಕೂಡ ಮಿಕ್ಸ್ ಮಾಡಬಹುದು. 15 ನಿಮಿಷ ಆಗಿದೆ. ಈಗ ಅದನ್ನು ಕಾಲಿಫ್ಲವರನ್ನು ಏರ್ ಫ್ರೈಯರಲ್ಲಿ ಇಡ್ತಾ ಇದ್ದೇನೆ ನಾನು. ಅದಕ್ಕೆ ಸ್ವಲ್ಪ ಆಯಿಲನ್ನು ಸ್ಪ್ರೇ ಮಾಡ್ತಾ ಇದ್ದೇನೆ. ಈಗ ಎಲ್ಲ ಕಾಲಿಫ್ಲವರನ್ನು ಅದರಲ್ಲಿ ಇಡ್ತಾ ಇದ್ದೇನೆ. ಎಲ್ಲ ಕಾಲಿಫ್ಲವರನ್ನು ಇಟ್ಟ ಬಳಿಕ ಏರ್ ಫ್ರೈಯರನ್ನು ಆನ್ ಮಾಡಿ 185 ಡಿಗ್ರಿ 15 ಮಿನಿಟ್ಸ್ ಫ್ರೈ ಮಾಡಲಿಟ್ಟರೆ ಸಾಕು. ನೋಡಿ ಆಗಿದೆ. ಈಗ 15 ನಿಮಿಷ ಆಯಿತು, ಆಫ್ ಆಗಿದೆ ಅದು. ನೋಡಿ ಒಳ್ಳೆ ಕ್ರಿಸ್ಪಿಯಾಗಿ ಬಂದಿದೆ. ಈಗ ನೋಡಿ ತಯಾರಾಗಿದೆ ನಮ್ಮ ಏರ್ ಫ್ರೈಯರ್ ಕಾಲಿಫ್ಲವರ್ ಕಬಾಬು. ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ನಿಮ್ಮ ಸಪೋರ್ಟ್ ಯಾವಾಗ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.